ಯಪ್ಪ ಎಲ್ರಿ ಯಾರ್ದು ಬಾಣೆತನ ಆಕತೈತಿ? ಬಾಣೆತನ ಆಗಿಲ್ಲ ಮಗನ, ಡಿಲಿವರಿ ಆಲತ್ತತಿ. ಇಲ್ಲಿ ಯಾರ್ದಾಕತ್ಲೆ ಮಗನ ಬಾಣೆತನ? ನೀವ ಕೂಚ್ ಬಂದೈತ್ಲೇಪ್ಪ, ಪಾಪ ಬಂದೈತ್ಲೇಪ್ಪ, ಕೂಚ್ ಬಂದೈತ್ಲೇಪ್ಪ ಅನ್ನತಿರ್ಲೆ. ಇಲ್ಲಿ ನಿಂತಲ್ಲ ನನ್ನ ಮಗನ, ಇದ ನನ್ನ ಕೂಸು. ಇದು ಕೂಸ್ರಿ? ಏ ಪಕ್ಕ ನಂದ ಬೀಸಲ. ಹಂಗಾದ್ರ ಈ ಕೂಸಿಗೆ ಎಸಾಗ್ಯಾವ್ರಿ ಕೂಸು? ಬಾಯಿ ಮೇಲೆ ಬಡ್ಸ್ಕೊಂಡಿ ಮಗನ. ಇನ್ನ ನನ್ನ ಕೂಸಿನ ಮದುವೆ ಸಹಿತಿಲ್ಲ ಮಗ. ಈ ಕೂಸಿಗೆ ಏಸಾಗ್ಯಾವ ಕೇಳ್ತಾನ ಮಗ ಕೂಸು. ನಿಮ್ಮಂತವ್ರು ನೋಡ್ರಿ ಜಗ ಅಳಗಾಲ ಹಚ್ಚವ್ರು. ಯಾಕೋ ಮಗನ? ಏರ್ ಮಾರ ವಯಸ್ಸಿನಾಗ ಯೌವನ ಮೀರಿ ಹೋದ್ರು ಮದುವೆ ಮಾಡಾರ್ದ ಕೂಸು ಕೂಸು ಹೊತ್ತು ಕೂತ್ ಬಿಡ್ತೀರಿ. ಆಗ ಹುರುಮುಟ್ಟು ಹುಡುಗರು ಇದೊಂದು ಲೈಸೆನ್ಸ್ ಇರ್ಲಾರ್ದ ಪೀಸು ಪೀಸು ಹೊತ್ತು ಬೆನ್ನತ್ತಿ ಬೀಸ್ತಾರ ಪ್ರೇಮದ ಬಲಿ. ಆಗ ಯೌವನದ ಪ್ರಭಾವದಿಂದ ಹೆಣ್ಣಿನ ಮನದೊಳಗೆ ಒಡೆಯುವುದು ಕಾಮದ ಶಲಿ. ಮೋಹದ ಮತ್ತಿನಲ್ಲಿ ಮರೆತು ಜಿಗಿಯುವರು ಮರ್ಯಾದೆ ಎಂಬ ಬೇಲಿ. ಆಗ ಹಣೆದವರು ಹಣೆಗೆ ಕೈ ಹಚ್ಚಿಕೊಂಡು ಕುಳಿತು ಆಗುವರು ಪ್ಯಾಲಿ. ನಿಮ್ಮಂತವ್ರಿಗೆ ಎಟ್ಟು ಹೇಳಿದ್ರೆ ಏನು ಮಾಡೋದು, ನಮ್ದೆಲ್ಲ ಖಾಲಿ. ಮತ್ತಿದಕ್ಕೇನ್ ಮಾಡ್ಬೇಕು ಕಲಸ್ ನಿಮ್ಮ ಅಪ್ಪಗೆ ಒಂದಿಟ್ಟು ಸಾಲಿ. ಹೆಣ್ಣು ಯೌವನಕ್ಕೆ ಕಾಲಿಡುವುದರಲ್ಲಿ ಹಾಕಬೇಕು ಮದುವೆ ಎಂಬ ಬಂಧನದ ಕೀಲಿ. ಹೊಸ ಬಾಳಿನಲ್ಲಿ ಕಾಲಿಟ್ಟವರು ಆಡುವರು ಆನಂದದ ಜೋಕಾಲಿ. ವರುಷ ತುಂಬುವುದರಲ್ಲಿ ಹಸು ಕನ್ನನನ್ನು ಹೆತ್ತು ಹಾಡುವರು ಲಾಲಿ. ಆಹಾ, ಆಗ ನಮ್ಮಂತವ್ರ ಲೈಫ್ ಎಂತ ಜಾಲಿ. ಸೈಲಿ ಬಿಟ್ರ ಹೊಡಿತೀರಿ ನೀವು ಜೋಲಿ. ತಮ್ಮ ಮಾಡ ಮಗನ ನೀ ಜಾಗ ಖಾಲಿ. ಯಾಕ್ರಿ ಮಗನ ಕೂಸ ಕೂಸ ಪೀಸ ಪೀಸ. ಇನ್ನ ನನ್ನ ಮಗಳು 25 ವರ್ಷದ ಎಳಿ ಕಳಲೈತಿ. ಈ ನನ್ನ ಎಳಿ ಕಂದವನ್ನ ಕ್ವಾಣಿನಂತ ಹಡಿಸಿಕೊಂಡ್ರೆ ಕೊಟ್ಟ ಮದುವೆ ಮಾಡಕ್ತಮ್ಮ. ನಂದೇನ್ ತಲಿ ಕೆಟ್ಟಿಲ್ಲ. 45 ವರ್ಷ ಆಗುತ್ತನ ನನ್ನ ಕೂಸಿನ ಮದುವೆ ಐತಿ ನೆನಪು ಸಹಿತ ತೆಗಿದಿಲ್ಲ. ಯಾಕೆ ಕೂಸ? ಹೌದು ಡ್ಯಾಡಿ. ಕೂಸ ನೀ ಬಂದು ಬಾಳತಾತೀನಿ ಅವ. ಹ್ಞೂ ಡ್ಯಾಡಿ, ನಾ ಬಂದು ಬಳತ್ತಾನಾಯ್ತು. ಯಾಕೆ ಡ್ಯಾಡಿ ನೀ ಬರೋದಕ್ಕೆ ಎಷ್ಟು ಲೇಟ್ ಮಾಡಿದೆಯಲ್ಲ? ನಿನ್ ದಾರಿ ನೋಡಿ ನೋಡಿ ನಂಗೆ ಸಾಕಾಗೋಯ್ತು ಗೊತ್ತಾ. ಇರ್ಲಿ ಗಪ್ಯವ, ಹಂಗ ಎಮ್ಮಿ ಉಚ್ಚಿ ಹೊಯ್ದಂಗ ಅಳಕ್ ಹೋಗ್ಬೇಡ ತಂಗಿ. ನಾ ಎಲ್ಲ ಫುಲ್ 100 ಸ್ಪೀಡ್ಲಿ ಬರ್ಲಾಕತ್ತೀನಿ. ಆದ್ರೆ ಏನ್ ಮಾಡೋದು, ಬಸ್ ಸ್ಟ್ಯಾಂಡ್ದಾಗ ಪರೀಟದೊಂದು ಹೊಸ ಕ್ಯಾಸೆಟ್ ಹಾಕಿರ ತಂಗಿ. ಒಟ್ಟ ಅದನ್ನೇನು ಕೇಳ್ಕೊತ ನಿಂತಿಲ್ಲ. ಈ ಕಡೆ ಒಟ್ಟ ಬರೋದು ನೆನಪಾಗಿಲ್ಲ ತಂಗಿ. ಒಟ್ಟ ಭಾರಿ ತಂಗಿ ಕ್ಯಾಸೆಟ. ಯಾವ ಡ್ಯಾಡಿ ಅದು ಕ್ಯಾಸೆಟು? ಕಣ್ಣೆ ಐತನ್ರಿ ಕಣ್ಣೆ. ಅಯ್ಯೋ ಮತ್ತ ಐತತ್ ಹೇಳ್ಬಾರ್ದೇನ್ ಡ್ಯಾಡಿ ನೀನು? ನೀನು ನಿನ್ನ ಮೊಳಕೈಲಿ ಗುದ್ದಂದೇನ ಅವ ನಿನ್ನ ಕೇಳಿಲ್ಲವ. ಅದು ಕ್ಯಾಸೆಟ್ ಹೆಸರು ತಂಗಿ. ಆದ್ರ ತಂಗಿ ಉಡಾಳ ಹಡಿಸಿಕೊಂಡಿಟ್ಟು ಚಂದ ಹಾಡ್ಯಲ್ಲ. ಹೌದು ಹೌದು, ತಿಂಡಿಲಿ ಹಾಡ್ಯಾನ. ಹೌದು, ಹುಟ್ಟಬಹುದು ತಿಂಡಿ ಬೀಜ, ಅವನು ತಿಂಡಿ ಬೀಜ. ಹೌದು 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 ಹೌದು. ಏನ್ ಡ್ಯಾಡಿ ನೀನು ಚಂದ ಹಾಡಿದ್ರು ಬೈತಿಯಲ್ಲ? ಯಾಕ ಅವ್ನು ಬೈದ್ರೆ ನಿನಗೇನು ಚುರುಕ್ ಅಂದಂಗ ಆತನ? ಯಾಕಂದ್ರ ನಾನು ಪರಿಟವ್ರ ಅಭಿಮಾನಿ. ನನ್ ಕನಸ್ನಾಗ ಅವ್ರು ಬರ್ತಾರು, ಅವ್ರ ಕನಸ್ನಾಗ ನಾನು ಹೋಗ್ತೀನಿ. ಕನಸನ್ಯಾಗ ಬಂದ ಕಾಲ್ ಅಂತ್ರ ಮಾಡಿ ಕೊಳಲ ಬರಸ್ತಾನ ಯಾವ ತಂಗಿ ಸೀತವ. ನೀ ಸುಮ್ಮ ಅವನ ಅಭಿಮಾನಿ ಅಟ್ಟ ಆಗ ತಂಗಿ. ಮತ್ತಿಲ್ರಿ ಅವ್ನ ಕೈಯಾಗ ಸಿಕ್ಕ ಸಾಬುದಾನಿ ಹಾದ್ಯೋ ನಿನ್ನ ಅವನ. ಅಲ್ಲ ತಂಗಿ, ಜಗತ್ ಪ್ರಸಿದ್ಧ ಸುಪ್ರಸಿದ್ಧ ಪಾಪ್ ಗಾಯಕನ ಈ ನಿನ್ನಾಗಿ ನೀ ಯಾಕೆ ತಂಗಿ ಮತ್ತೊಬ್ರ ಅಭಿಮಾನಿ? ಸಿಕ್ಕಂಗ ಪಾಪ ಮಾಡಕ ನೀವು ಸುಪ್ರಸಿದ್ಧ ಗಾಯಕರ್ರೆ. ಏ ತೊಡಸಲ್, ಪಾಪ ಅಂದ್ರೆ ಪಾಪ ಮಾಡೋದಲ್ಲಿ ಬರೇ ಇಂಗ್ಲಿಷ್ನಾಗ ಅಟ್ಟ ಹಾಡ ಹಾಡುದು. ಇಬ್ರು ಅಪ್ಪ ಮಗಳು ಬರೀ ಇಂಗ್ಲಿಷ್ನಾಗ ಹುಟ್ಟಿದಂಗ ಕಾಣ್ತೀರಿ ನೀವು. ಹೌದ್ ಹೌದ್, ಮೊನ್ನೆ ಲಂಡನ್ದಾಗಿದ್ದ ಜಾರ್ ಬಿದ್ದಿ ನಾವು ಹೆಂಡ್ಯಾನ್ ಹುಳದಗತ್ಲಿ. ಅಯ್ಯೋ, ನಮ್ಮ ಅಪ್ಪ ಹಾಡಿದಿನ ಕೇಳಿಲ್ಲನ ನೀನು? ಯಾವ ನಮ್ನಿ ಹಾಡ್ತಾನಂತ ಇನ್ನ ನಿನಗ ಗೊತ್ತಿಲ್ಲ. ನಮ್ಮ ಅಪ್ಪನ ಹವಾ. ನಮ್ಮ ಅಪ್ಪಗ ಏನಂತ ಕರೀತಾರ ಗೊತ್ತೇ ನಿನಗ? ಕನ್ನಡದ ಋತಿಕ್ ರೋಷನ್ ಅಂತಾರ ನಮ್ಮ ಅಪ್ಪಗ. ಎಲ್ಲೆಲ್ಲಿಂದ ಕೇಳ್ಕೊತ್ ಬರ್ತಾರ, ಇನ್ನ ನಿನಗ ಗೊತ್ತಿಲ್ಲ ನಮ್ಮ ಅಪ್ಪನ ಹವಾ. ಮೊನ್ನೆ ಸುಡ್ಗಾಡ್ದವ್ರು ಬಂದಿದ್ರು. ಅವರು 1 ಲಕ್ಷ ಕೊಡ್ತೀವಂದ್ರು. ಅದಕ್ಕೆ ನಮ್ಮ ಅಪ್ಪ ಒಪ್ಲಿಲ್ಲ. ಮತ್ತ ಸ್ಮಶಾನದವ್ರು ಬಂದಿದ್ರು. ನಿನ್ನ ಅವನು ಸ್ಮಶಾನ ಸುಡ್ಗಡಕ ಒಯ್ದ ಸುಡುತ್ತೀಯ ನಿನ್ನ ಅವನು. ಒಂದ್ ಸ್ವಲ್ಪ ದೊಡ್ಡ ದೊಡ್ಡ ಸ್ಟೇಜ್ ಹೇಳ ತಂಗಿ. ಮತ್ತ ಸ್ಮಶಾನದವ್ರು ಬಂದಿದ್ರು. ಅವರು 2 ಲಕ್ಷ ಕೊಡ್ತೀವಿ, 1 ಕ್ಯಾಸೆಟ್ ಮಾಡ್ಕೊಡ್ರಿ ಅಂದ್ರು. ಅದಕ್ಕೂ ನಮ್ಮ ಅಪ್ಪ ಒಪ್ಲಿಲ್ಲ. ಒಪ್ಲೇ ಇಲ್ಲ. ಮತ್ತ ಆಂಧ್ರ, ತಮಿಳ್ನಾಡ, ಮಹಾರಾಷ್ಟ್ರ, ಔಟ್ ಆಫ್ ಕಂಟ್ರಿ ಒಳಗಂತೂ ನಮ್ಮ ಅಪ್ಪನ ಭಾರಿ ದೊಡ್ಡ ಹವಾ ಐತೆ ಹೇಳ. ಇನ್ನ ನಿನಗ ಗೊತ್ತಿಲ್ಲ ನಮ್ಮ ಅಪ್ಪನ ಹವಾ. ಇನ್ನ ಏನಂತ ತಿಳ್ಕೊಂಡೆ ನಮ್ಮ ಅಪ್ಪನ ಹವಾ? ನೀವು ನೋಡಿದ್ರೆ ನಾ ಗೊತ್ತಾಕತಿ ಪಕ್ಕಾ ಕಂಟ್ರಿನ ನಮಗ ಅನ್ನೋದು. ಇದಕ್ಕೇನು ಗೊತ್ತಾಗುತ್ತೆ ನನ್ನ ಹವಾ ಎಟ್ಟೈತೆ ಅನ್ನೋದು? ಡ್ಯಾಡಿ ಒಂದು ಪಾಪ್ ಸಾಂಗ್ನ ಹಾಡಿ ತೋರಿಸ್ಬಿಡ
ಗಾಡಿ ಒಗಿಲೇ ತಂಗಿ ಹಂಗಾರ ಹಾ. ಏ ಮಗನ ನಿನ್ನ ತಿಂಡಿ ತಂದ್ರೆ ಕೇಳು ರೆಡಿ 1 2 3 4 ಯಪ್ಪ 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 ಏನು ತಿಂಡಿಲಿ ಹಾಡಿನೋ ಯಪ್ಪ ಹೌದು 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 ಹುಟ್ಟಬಹುದು ಎಂತ ತಿಂಡಿ ಹಾಡೋ ಯಪ್ಪ ಇದನ್ನೆಲ್ಲರ ನಸಕನ್ಯಾಗ ಮಠದಾಗ ಹಚ್ಚಬೇಕು ಯಪ್ಪ ಏನು ತಿಂಡಿಲಿ ಹಾಡಿನೋ ಯಪ್ಪ ಹೇ 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 ಈ ಹಾಡ ಸನಿಲಿವೋನ ಮಿಯಾ ಕಲಿಪ ಕೇಳಿ ನನ್ನ ಹಂತಿಗೆ ಬರ್ತಿರೋ ಯಪ್ಪ ಹಂಗ್ ಮಾಡೋದು ಯಪ್ಪೋ ಏ ಕೇಳ್ತಿಲ್ಲ ಮಪ್ಪ ಹೆಂಗ್ ಹಾಡ ಹಾಡ್ದ ಅಂತ. ಈಗ ನೀ ಮಾಪ್ ಹಾಡಿದನ ಹ್ಞೂ ಮತ್ ನಿನಗೆ ಹೆಂಗ್ ಕೇಳಿಸ್ತು? ನಾ ಹಿಂದೆ ಎಲ್ಲಿಯೋ ಹಂದಿ ಕಂದ ಹಾಕ್ಲಾತಿದ್ದ ಏ ಏ ಏ ನಮ್ಮ ಅಪ್ಪ ಅಂದ್ರೆ ಏನೇ ತಿಳ್ಕೊಂಡಿ ನೀನು? ಇಂಗ್ಲಿಷ್ ಗವಾಯಿ ಇದ್ದಂಗ ಗವಾಯಿ. ಗವಾಯಿ ಅಲ್ಲಿ ಇವು ಪ್ಯಾರಾಗನ ಹವಾಯಿ. ಏ ಹುಚ್ಚು ಸುಳಿ ಮಕ್ಕಳ್ರಿ ಹಾಡ ಕೇಳ್ತಾನೆ ಕೇಳಿ ಮತ್ತೆ ಮ್ಯಾಲ ನಗತೀರಿ ಆ ಮಕ್ಕಳ್ರಿ. ಆ ಹಾಡಿನ ಅರ್ಥ ನಿಮಗೆ ಗೊತ್ತಾದ್ರಲ್ಲ, ನಿಮಗ್ ಬಿಡೋ ಮಾರಾಯ ನಾನು ಹೊಯ್ಕೊಂಡಿದ್ರೆ ನನಗೆ ಗೊತ್ತಾಗಿಲ್ಲ. ಅಲ್ಲ ತಂಗಿ ಅವ್ ಯಾವ ಕೂಣಿಲ್ಲ ಗುರುತಿಲ್ಲ, ಅವ್ನು ಕೂಡ ನಿಂತು ನಡುವ ಸಮಯ ಹಲ್ಲು ಕಿಸಾಕತ್ತಿ. ಅವ್ನು ನನ್ನ ಕಣ್ಣು ತಪ್ಪಿಸಿ ಹೊಯ್ದು ನೀನು ಹಿಡ್ದ ಹೊಳಿ ದಂಡ್ಯಾಗ ನಾ ಹೊಯ್ಕೋತ ಹೊಕ್ಕಾಕ ಈ ಮಗನ ಸಲಿಗೆ ಬಾಳ ಇಟ್ಕೊಳಕ್ ಹೋಗ್ಬೇಡ, ಹೋಗುನು ಬಾಯ್ ಮತ್ತ ಈ ಕೂಸಿದ ಮದಿವ್ರಿ 45 ವರ್ಷ ಆದ್ರಿಂದ ಅಂತ ಹೇಳಿಲ್ಲ ನಮ್ಮ ಮಗನ. ಇನ್ನ ನನ್ನ ಕೂಸ ಎಳೀ ಕಳಲೈತಿ. ತಂಗಿ ಸೀತು ಬಾಯವ ಹೋಗುನು ಬಾಯವ ಬಾಯವ ಬಾಯವ. ಕದ್ದು ಹೋತ ಮನಸ ಕದ್ದು ಹೋತ ಮುದ್ದು ಮಾತನಾಡಿ ಮನಸ ಕದ್ದು ಹೋತ ಸದ್ದು ಮಾಡಿದ್ದ ಒಳಗ ಸದ್ದು ಮಾಡಿದ್ದ ಮುದ್ದು ಮಗದ ಹುಡುಗಿ ನನ್ನ ನಿದ್ದಿಗೆಡಿಸಿದ ನೋಡಿ ಮಾಡಿದ್ದ ಪ್ರೀತಿಯ ಹಕ್ಕಿ ಹಾಡ ಹಾಡಿದ್ದ ಗೂಡು ಕಟ್ಟಿದ್ದ ಗೂಡಲ್ಲೇ ಹಕ್ಕಿ ಬೀಡು ಬಿಟ್ಟಿದ್ದ ಕದ್ದು ಹೋತ ಮನಸ ಕದ್ದು ಹೋತ ಮುದ್ದು ಮಾತನಾಡಿ ಮನಸ ಕದ್ದು ಹೋತ ಸದ್ದು ಮಾಡಿದ್ದ ಒಳಗ ಸದ್ದು ಮಾಡಿದ್ದ ಮುದ್ದು ಮುಖದ ಹುಡುಗಿ ನನ್ನ ನಿದ್ದಿಗೆಡಿಸಿದ್ದ ನೋಡಿ ಮಾಡಿದ್ದ ಪ್ರೀತಿಯ ಹಕ್ಕಿ ಹಾಡ ಹಾಡಿದ್ದ ಗೂಡು ಕಟ್ಟಿದ್ದ ಗೂಡಲ್ಲೇ ಹಕ್ಕಿ ಬೀಡು ಬಿಟ್ಟಿದ್ದ. ಹಲೋ ಅಭಿಷೇಕ್, 4-6 ದಿನದಿಂದ ಕಾಣ್ತಾನೆ ಇಲ್ಲ. ಈ ನಿನ್ನ ಗೆಳೆಯನಿಗೆ ಹೇಳದೇ ಹೋಗುವಂತ ಗುಟ್ಟಿನ ವಿಷಯ ಯಾವುದು ಅಂತ? ಅಂಥದ್ದಿಲ್ಲ ಅವಿನಾಶ್. ನಮ್ಮ ಸೋದರತ್ತಿ ಮಗ ಕೊಲ್ಲೂರು ಮುಕಾಂಬಿಕೆಗೆ ಹೋಮ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದ. ಹೀಗಾಗಿ ಅರ್ಜೆಂಟ್ ಬರಬೇಕು ಅಂತ ಫೋನ್ ಮಾಡಿದ್ದ. ಯಾರಿಗೂ ಹೇಳ್ದೇನೆ ಹಾಗೆ ಹೋಗ್ಬಿಟ್ಟೆ. ಮತ್ತೆ ನನಗೆ ಹೇಳ್ದೇನೆ ಹೋಗಿದ್ದಾನಂತ ಕೋಪನ? ಕೋಪ ಏನಿಲ್ಲ, ದಿನದಲ್ಲಿ ಒಮ್ಮೆ ಆದರೂ ನೀ ನನಗೆ ಭೇಟಿಯಾಗದೆ ಹೋದ್ರೆ ಮನಸ್ಸಿಗೆ ತಾಪ. ನನಗೂ ಅಷ್ಟೇ ಅವಿನಾಶ್. ನಿನ್ನಂತ ಒಳ್ಳೆಯ ಗೆಳೆಯ ಸಿಕ್ಕಿದ್ದು ನನ್ನ ಭಾಗ್ಯ. ಹಿಂದೆ ಆಗಿ ಹೋದ ಹಗೆತನದ ಸೈಡನ್ನು ಮರೆತು ನಾವಿಬ್ರು ಒಂದಾಗಿರೋದನ್ನ ಕಂಡ್ರೆ ಊರ್ ಜನ ಆಶ್ಚರ್ಯ ಪಡುವಂತಾಗಿದೆ. ಜನ ಆಶ್ಚರ್ಯ ಪಡುವಂತೆ ಬಾಳುವುದೇ ಜೀವನ. ಒಳ್ಳೆಯ ರೀತಿಯಿಂದ ನಡೆಯುವುದೇ ಮಾನವನ ಧರ್ಮ. ಪರನಿಂದೆ ಸಿಟ್ಟು ವೈರತ್ವ ಇವೆಲ್ಲವೂ ಮಾನವನ ಬದುಕಿಗೆ ಕೆಡಗಾಲಿನ ಕಗ್ಗತ್ತಲೆ. ತಿಳುವಳಿಕೆ ಎಂಬ ತಿಳಿ ನೀರಿನಂತ ಸ್ವಚ್ಛ ಮನಸ್ಸು, ಬಿಚ್ಚು ಹೃದಯಗಳ ಮಿಲನವೇ ಪವಿತ್ರ ಸ್ನೇಹ. ನಿಜ ನಿನ್ನ ಮಾತು. ನಮ್ಮಿಬ್ಬರಿಗೆ ಒಡ ಹುಟ್ಟಿದ ಅನ್ನ ತಮ್ಮ ಯಾರೇ ಇಳಿದು ಹೋದ್ರು ಒಂದೇ ತಾಯಿ ಮಕ್ಕಳಂತೆ ಬೆಳೆದು ಬಂದವರು ನಾವು. ಹೊರ ಜಗತ್ತಿನ ದೃಷ್ಟಿಯಲ್ಲಿ ನಾವು ಸ್ನೇಹಿತರು ಅನಿಸಿದ್ರು, ಹೃದಯದಿಂದ ನೋಡಿದರೆ ನಾವು ಒಡ ಹುಟ್ಟಿದವರೇ. 100 ವರ್ಷ ಬಾಳು ಬದುಕಿದ್ರು ಆ ನೀಲಾಕಾಶದ ನಕ್ಷತ್ರದಂತೆ ನಕ್ಕು ನಲಿಬೇಕೆನ್ನುವುದೇ ನನ್ನ ಆಸೆ. ನಿನ್ನ ಆಸೆಯ ನನ್ನ ಆಸೆ ಅಭಿಷೇಕ್. ಜೀವನದಲ್ಲಿ ಒಳ್ಳೆಯ ಗೆಳೆಯ, ಒಳ್ಳೆಯ ಹೆಂಡತಿ ಮಕ್ಕಳು ಸಿಗಬೇಕಾದ್ರೆ ಪುಣ್ಯ ಮಾಡಿ ಬರಬೇಕು. ಅವಿನಾಶ್, ಪಾಪ ಪುಣ್ಯ ಅನ್ನೋದು ಒಂದು ನಾಣ್ಯದ 2 ಮುಖಗಳಿದ್ದಾಗೆ. ಒಂದರ ಮುಖ ಒಂದಕ್ಕೆ ಕಾಣೋದಿಲ್ಲ. ಆದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಪ್ರಪಂಚದಲ್ಲಿ ಅವನು ಎಷ್ಟೇ ಒಳ್ಳೆಯವನಾಗಿದ್ರು ಎಲ್ಲರ ದೃಷ್ಟಿಗೆ ಒಳ್ಳೆಯವನಾಗಿರಲ್ಲ. ಎಷ್ಟೇ ಕೆಟ್ಟವನಾಗಿದ್ರು ಎಲ್ಲರ ದೃಷ್ಟಿ ಕೆಟ್ಟವನಾಗಿರಲ್ಲ. ಅದು ಈ ಸೃಷ್ಟಿ ನಿರ್ಮಾಣದ ಜೊತೆಗೂಡಿ ಬಂದ ಪದ್ಧತಿ.
ಹುಟ್ಟು ಸಾವಿನ ಸೂತ್ರ ಹಿಡಿದು ಈ ಭವಸಾಗರದ ದೋಣಿ ನಡೆಸುವ ನಾವಿಕನಾದ ಆ ನಾರಾಯಣನನ್ನೇ ಸೇರಲಿಲ್ಲ ಹೀನ ಬುದ್ಧಿಯ ಹಿರಣ್ಯಕಶ್ಯಪ. ಭವದ ಜ್ಞಾನಿಗಳಿಗೆ ಸುಜ್ಞಾನದ ದೀವಿಗೆಯಾಗಿ ಭಕ್ತಿ ಬೀಜವನ್ನು ಬಿತ್ತಿ ಮುಕ್ತಿ ಮಾರ್ಗವನ್ನು ತನ್ನ ವಚನದಲ್ಲಿ ಸಾರಿ ಸಾರಿ ಹೇಳಿದ ಆ ಭಗವಂತನ ಸ್ವರೂಪವೇ ಬಸವಣ್ಣನಾಗಿ ಬಂದರು. ಆ ಕೊಂಡಿ ಮಂಚಣ್ಣನಂತ ವಂಚಕರು ಸೇರಲಿಲ್ಲ ಮಹಾತ್ಮರು ಅಂದಾಗ ನಮ್ಮಂತವರ ಪಾಡೇನು? ಆಗದಿದ್ದವರು ನಮ್ಮನ್ನು ಸೇರದಿದ್ದರೂ ನಾವು ನಮ್ಮ ಧರ್ಮವನ್ನು ಬಿಡಬಾರದು. ಅದೇ ನಮ್ಮ ಮಾನವೀಯತೆಗೆ ಭೂಷಣ. ನಿಜ ನಿನ್ನ ಮಾತು. ಆದರೆ ಮತ್ತೇನು ಅಂಶೆ? ನಮ್ಮಿಬ್ಬರ ಈ ಪವಿತ್ರ ಸ್ನೇಹವನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ಕಿಡಿಗಡಿಗಳಿಂದ ನಿನ್ನ ನಿರ್ಮಲವಾದ ಮನಸ್ಸಿನಲ್ಲಿ ಹಿಂದೆ ಆಗಿ ಹೋದ ಹಗೆತನದ ಹೊಗೆ ಬಿಸಿ ನಿನ್ನ ಮನಸ್ಸನ್ನೇನಾದ್ರೂ ಕೆಡಿಸ್ಬಿಟ್ರೆ ಮತ್ತೆ ಮೊದಲಿನಂತಾಗಬಾರದು ಅಂತ. ನಮ್ಮಿಬ್ಬರ ಹೃದಯಗಳು ಪವಿತ್ರವಾಗಿರುವಾಗ ಇಲ್ಲದ ವಿಚಾರಗಳೇಕೆ ತಲೆಯಲ್ಲಿ? ನೋಡು ಅಭಿಷೇಕ್, ನಂಬಿದವರಿಗೆ ದ್ರೋಹ ಮಾಡುವ ಹೀನ ಬುದ್ಧಿ ನಿನ್ನಲ್ಲಿಯೂ ಇಲ್ಲ, ನನ್ನಲ್ಲಿಯೂ ಇಲ್ಲ ಅಂದಾಗ ಆ ವಿಚಾರಗಳೇ ಬೇಡ ಅಭಿಷೇಕ್. ನೋಡು, ನೀನು ವಿಷ ಕೊಟ್ಟರು ನಾನು ಕುಡಿತೀನಿ. ಅವಿನಾಶ್, ಹೌದು, ಈ ನಿನ್ನ ಪ್ರೀತಿಗೆ ನಾನು ಸದಾಕಾಲ ಚಿರಋಣಿ. ಹೀಗೆ ಸಾಗಲಿ ನಮ್ಮಿಬ್ಬರ ಸ್ನೇಹದ ದೋಣಿ. ಅಭಿಷೇಕ್, ನಾವಿಬ್ಬರೂ ಸೇರಿದ್ರೆ ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ. ನೋಡು, ನಾನು ಸ್ವಲ್ಪ ಬ್ಯಾಂಕಿನ ಕಡೆ ಹೋಗಿ ಬರ್ತೀನಿ. ಹೌದು ಅವಿನಾಶ್, ಒಂದು ಮಾತು. ಏನದು? ನಿನಗೆ ಮೊನ್ನೆ ಫೋನ್ನಲ್ಲಿ ಒಂದು ವ್ಯವಹಾರ ಬಗ್ಗೆ ಹೇಳಿದ್ನಲ್ಲ, ಓ ಹೌದು, ಆ ವ್ಯವಹಾರ ಸಕ್ಸಸ್ ಆಯ್ತು. ಹೌದಾ? ತುಂಬಾ ಸಂತೋಷ. ಆ ಸಂತೋಷಕ್ಕೋಸ್ಕರನೇ ನಾಳೆನೇ ಒಂದು ಚಿಕ್ಕ ಪಾರ್ಟಿ ಏರ್ಪಾಟ್ ಮಾಡಿದ್ದೀನಿ. ನೀನು ಆ ಪಾರ್ಟಿಗೆ ಮರೀದೇನೆ ಬರಬೇಕು. ಆಯ್ತು, ಖಂಡಿತ ಬರ್ತೀನಿ. ಮರೆಲ್ಲ ತಾನೆ? ಓಕೆ.